ಸೋರ್ ಮನೇಲಿ ನೆಕ್ಸ್ಟ್ ಮಂತ್ ಗ್ರೂಪ್ ರೇಷ್ ಇದೆಯಲ್ಲ ಅದ್ರ ಸಲುವಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿತ್ತು. ಬನ್ನಿ ಎಲ್ಲರಿಗೂ ತಂಬಿ ನೋಡಿಲಿ ತಂಬಿ ಜಾತ್ರೆಗೆ ಬರ್ಕಲ್ಲ ಎಲ್ಲಿಗೆ ಬರ್ಕಲ್ಲ ಅಂತ ಓಡಾಡ್ತಾನೆ. ಯಾಕೆ ಬಡ ಬಡ ತಂಬಿ ಬಿಡ ಬನ್ನಿ ಪೌಡರ್ ಯಾರು ಕೊಟ್ಟಿದ್ದಕ್ಕೆ ತಂಬಿನಾ ಈ ಮನೆಗೆ ಎಷ್ಟು ಖರ್ಚಾಯಿತು ಮತ್ತು ಹೆಂಗೆ ಪ್ಲಾನ್ ಮಾಡಿ ಕಟ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಿಮಗೆ. ಮುದ್ದ ಇಲ್ಲ ಹೋಯ್ತಾನೆ ಜಾತ್ರೆ ನೋಡಿ ಸಾಕಾಗಿದೆ. ಜನ ಮಾತ್ರ ಸರಿಯಾಗಿ ಅವ್ರೆ, ಜನ ಅಂತೂ ಭಯಂಕರ ಅವ್ರೆ. ಹಾಯ್ ಹಲೋ ನಮಸ್ಕಾರ. ಇವತ್ತು ನಾವು ಸಕಲೇಶ್ಪುರಕ್ಕೆ ಬಂದಿದ್ದೀವಿ. ಕುಸೂರು ಮನೇಲಿ ನೆಕ್ಸ್ಟ್ ಮಂತ್ ಗ್ರೂಪ್ ರೇಷ್ ಇದೆಯಲ್ಲ ಅದ್ರ ಸಲುವಾಗಿ ಸ್ವಲ್ಪ ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದಿತ್ತು. ಏನೇನು ಆಗಿದೆ ಅಂತ ನೋಡೋಣ ಅಂತೇಳ್ಬಿಟ್ಟು ಬಂದಿದ್ದೀವಿ. ಇನ್ನೂ ಕನ್ಸ್ಟ್ರಕ್ಷನ್ ಮಾಡ್ತಾವ್ರೆ, ಇನ್ನೊಂದು 10 ಡೇಸಲ್ಲಿ ಮುಗಿಯುತ್ತೆ. ಯಾಕೆಂದರೆ ಇನ್ನೊಂದು 25-30 ದಿನ ಇದೆ, ಅಷ್ಟರಲ್ಲೂ ಮುಗಿಯುತ್ತೆ. ಇವತ್ತು ಸಂಜೆ ಸಕಲೇಶ್ಪುರಕ್ಕೆ ಜಾತ್ರೆ ಇದೆಯಲ್ಲ, ಆ ವಿಡಿಯೋ ಹಾಕಿದ್ದೆ ನಿಮ್ಗೆ ಆಲ್ರೆಡಿ. ಜಾತ್ರೆ ವಿಡಿಯೋನ ನಾನು ಹೋಗಿರಲಿಲ್ಲ, ಜಸ್ಟ್ ವಿಡಿಯೋ ಹಾಕಿದ್ದೆ ಅಷ್ಟೇ. ಇವತ್ತು ನಾನು ಜಾತ್ರೆಗೆ ಹೋಗ್ತಾಯಿದ್ದೀನಿ. ನೋಡೋಣ ಬನ್ನಿ ಅಲ್ಲಿ ಹೇಗಿದೆ ಜಾತ್ರೆ ಏನು ಅಂತ ಎಲ್ರಿಗೂ ತೋರಿಸ್ತೀನಿ. ಕನ್ಸ್ಟ್ರಕ್ಷನ್ ಎಲ್ಲ ಮಾಡ್ತಾವ್ರೆ ಮನೆಯದು. ಕನ್ಸ್ಟ್ರಕ್ಷನ್ ಎಲ್ಲ ಮುಗಿದು ಗ್ರೂಪ್ ರೇಷ್ ಆದಮೇಲೆ ನಿಮಗೆ ಇದ್ರದ್ದೊಂದು ಹೋಮ್ ಟೂರ್ ಕೊಡ್ತೀನಿ, ಹೇಗೆ ಕಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಹೋಮ್ ಟೂರ್ ಕೊಡ್ತೀನಿ. ಇನ್ನೂ ಮುಗಿದಿಲ್ಲ. ಇಲ್ಲಿ ನೋಡಿ ಮುದ್ದ ನೋಡಿ, ಮುದ್ದ ಇದು ಕೊಟ್ಟವನೇ ಜಾತ್ರೆಗೆ. ಮುದ್ದ ಎಲ್ಲಿ ಕೊಡ್ತೀಯಾ? ಬನ್ನಿ ಎಲ್ಲರಿಗೂ ತಂಬಿ ನೋಡಿಲಿ ತಂಬಿ ಜಾತ್ರೆಗೆ ಬರ್ಕಲ್ಲ ಎಲ್ಲಿಗೆ ಬರ್ಕಲ್ಲ ಅಂತ ಓಡಾಡ್ತಾನೆ. ಯಾಕೆ ಬಡ ಬಡ ತಂಬಿ ಬಿಡ ಬನ್ನಿ ತಂಬಿಗೆ ಬರೀ ಇಲ್ಲಿ ರಾಣಿ ಇದ್ದಾಳಲ್ಲ, ಈ ರಾಣಿನ ಕಟ್ಸೋದೇ ಆಗುತ್ತೆ. ಬರೀ ತಂಬಿದು ಬರೀ ರಾಣಿ ಆಡ್ಸೋದೇ ಕೆಲಸ. ಗ್ರೂಪ್ ರೇಷ್ ಪರ್ವ ಇದಕ್ಕಾಗಿ ಸಲುವಾಗಿ ಸೌದೆಲ್ಲ ತಂದು ಹಾಕೊಂಡಿದ್ದಾರೆ. ರಾಣಿ ನೋಡಿ ಹೆಂಗೆ ಆಡ್ತಾಳೆ. ರಾಣಿ ನಿಮಗೆ ಡೀಟೇಲ್ ತೋರಿಸಿರಲಿಲ್ಲ ನೋಡಿ, ಇಲ್ಲೇ ಇದ್ದಾಳೆ ರಾಣಿ. ಬಿಡ ಪೌಡ್ರ್ ಕಚ್ಚ ಬಂದಳಿ. ಪೌಡ್ರ್ ಯಾರು ಕೊಟ್ಟಿದ್ದಕ್ಕೆ? ತಂಬಿನಾ? ಈ ಮನೆಗೆ ಎಷ್ಟು ಖರ್ಚಾಯಿತು ಮತ್ತು ಹೆಂಗೆ ಪ್ಲಾನ್ ಮಾಡಿ ಕಟ್ತೀವಿ ಅನ್ನೋದ್ರ ಬಗ್ಗೆ ಎಲ್ಲ ಒಂದು ಡೀಟೇಲ್ ವಿಡಿಯೋ ಮಾಡ್ತೀನಿ ನಿಮಗೆ. ಗ್ರೂಪ್ ರೇಷ್ ಎಲ್ಲ ಮುಗಿದು ನೀಟಾಗಿ ಮನೆ ತೋರಿಸಿ ಯಾವ ಥರ ಬಂದಿದೆ ಮನೆ ಆ ಥರ ಎಲ್ಲ ತೋರಿಸ್ಬಿಟ್ಟು ನಿಮಗೆ ಒಂದು ಡೀಟೇಲ್ ವಿಡಿಯೋನ ಮಾಡ್ತೀನಿ. ಹೇಗಿದೆ ಏನು ಅಂತೆಲ್ಲ ಡೀಟೇಲಾಗಿ ಮಾಡ್ತೀನಿ. ಇದು ಕುಸುವರ ತವ್ರ ಮನೆ ಸಕಲೇಶ್ಪುರದಲ್ಲಿರೋದು. ಬನ್ನಿ ಹೋಗೋಣ. ಇವತ್ತು ಸಕಲೇಶ್ಪುರ ಜಾತ್ರೆಗೆ ಹೋಗ್ತಾಯಿದ್ದೀವಿ. ಬೆಳಗ್ಗೆ ಹೇಳಿದ್ನಲ್ಲ ನಿಮಗೆ, ಹಾಗಾಗಿ ಪ್ಲ್ಯಾನ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. 6 ಗಂಟೆ ಮೇಲೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ, ಹಾಗಾಗಿ ಈಗ ಹೋಗ್ತಾಯಿದ್ದೀವಿ. ಕತ್ಲೆ ಲೈಟಿಂಗ್ಸ್ ಎಲ್ಲ ಬಿಟ್ಟಿರ್ತಾರೆ, ಚೆನ್ನಾಗಿ ಕಾಣುತ್ತೆ. ಎಲ್ಲ ತೋರಿಸ್ತೀನಿ ನಿಮಗೆ. ಹೋಗ್ತಾ ಅಂದಿವಿ. ನಮಗೆ ಇಲ್ಲಿಂದ ಒಂದು 20 ಕಿಲೋಮೀಟ್ರ್ ಇದೆ ಸಕಲೇಶ್ಪುರ ಕುಸೂರು ಊರಿಂದ. ಅದಕ್ಕೆ ಕಾರಲ್ಲಿ ಹೋಗ್ಬಿಟ್ಟು ನೈಟ್ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನೋಡಿ ನಮ್ಮ ರೋಡ್ಗಳು ಹಿಂಗಿರುತ್ತೆ, ಎಲ್ಲ ಕರು ರೋಡ್ಸು, ಎಲ್ಲ ಗಾಡ್ ಸೆಕ್ಷನ್ಸು, ರೋಡೇ ಜಾಸ್ತಿ. ಸ್ವಲ್ಪ ನಿಧಾನಗತಿಯ ಪ್ರಯಾಣ ಮಾಡಬೇಕು ನಾವಿಲ್ಲಿ. ಸಕಲೇಶ್ಪುರಕ್ಕೆ ಎಂಟ್ರಿ ಆದವು. ಇದೇ ನಮ್ಮ ಸಕಲೇಶ್ಪುರ. ತುಂಬ ಜನ ಸಕಲೇಶ್ಪುರದಲ್ಲಿ ಇರ್ತೀರ, ಕಮೆಂಟ್ ಹಾಕಿ. ಆಮೇಲೆ ಸಕಲೇಶ್ಪುರದಲ್ಲಿ ಯಾರ್ಯಾರು ಜಾತ್ರೆಗೆ ಹೋಗಿದ್ರಿ ಕಮೆಂಟ್ ಹಾಕಿ. ಸಕಲೇಶ್ಪುರ ಜಾತ್ರೆಗೆ ಇವತ್ತು ಹೋಗ್ಬೇಕು ಅಂತ ಅಂದ್ಕೊಂಡಿದ್ರೆ ಅವರು ಕಮೆಂಟ್ ಹಾಕ್ಬಿಡಿ. ನೋಡಿ ಇಲ್ಲೊಂದು ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆ, ಸಕ್ಕ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಲೈಟಿಂಗ್ ಸ್ಟಾರ್ಟು ಇಂದ ಒಳ್ಳೆ ಲೈಟಿಂಗ್ಗಳೆಲ್ಲ ಬಿಟ್ಟವ್ರೆ. ದೇವಸ್ಥಾನ ಕೂಡ ಇದೆ ಇಲ್ಲಿ ಮುಂದೆ, ನೋಡ್ಕೊಂಡು ಹೋಗೋಣ ದೇವಸ್ಥಾನನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ಫಸ್ಟ್ ಟೈಮ್ ಒಂದು ಟೈಮ್ ಹೋಗಿರಲಿಲ್ಲ. ಕುಸು ಚೆನ್ನಾಗಿದೆ ಅಂತಂದು ಹೊರಗಡೆ ನೋಡೋಕೆ ಚೆನ್ನಾಗಿ ಕಾಣ್ತಾ. ಅದಕ್ಕೆ ಸರಿ ಒಳಗಡೆ ಹೋಗಿ ಒಂದು ವೀಡಿಯೋ ತೋರಿಸೋಣ, ತುಂಬ ಜನ ವೀಕ್ಷಕರು ನೋಡಬೇಕು ಅಂತ ಇರ್ತಾರೆ, ಹಾಗಾಗಿ ಅವ್ರಿಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ನಾನು ಅಲ್ಲೇ ಗಾಡಿ ನಿಲ್ಲಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಕಳಿತು ಬಂದೆ. ತೇರೆಲ್ಲ ಇತ್ತು, ಲಾಸ್ಟ್ ಟೈಮ್ ವೀಡಿಯೋ ಹಾಕಿದೆ ನೋಡಿ, ಅದು ತೇರು ತೋರಿಸಿದೆ ನಿಮಗೆ. ಆ ತೇರಿಲ್ಲೇ ಮುಂದೆನೇ ನಿಲ್ಲಿಸಿರ್ತಾರೆ. ಎಲ್ಲ ಜಾತ್ರೆ ಎಲ್ಲ ಮುಗಿಯೋಕ್ಕಾಗಿದೆ, ಹಂಗಾಗಿ ಇಲ್ಲೇ ನಿಲ್ಲಿಸಿರ್ತಾರೆ. ಫ್ಲವರ್ ಡೆಕೋರೇಷನು ನೋಡಿ, ಇದನ್ನು ಚೆನ್ನಾಗಿ ಬರ್ದವ್ರೆ. ಶ್ರೀ ಸಕಲೇಶ್ಪುರ ಸ್ವಾಮಿ ತೇರು ಇಲ್ಲಿ ನಿಲ್ಲಿಸವ್ರೆ. ಹೆಜ್ಜೆ ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ನಲ್ಲ, ಇದೇ ತೇರದು. ಇವಾಗ ಬರೀ ಜಾತ್ರೆ ನಡೀತಾ ಇರುತ್ತೆ, ಪೂಜೆನೂ ಇರುತ್ತೆ. ಒಳಗಡೆ ತೋರಿಸ್ತೀನಿ ನಿಮಗೆ. ಇದೇ ದೇವಸ್ಥಾನ ನೋಡಿ, ಎಷ್ಟು ಚೆನ್ನಾಗಿದೆ. ಹೆಂಗಿದೆ ಮುಂದೆ ದೇವಸ್ಥಾನ? ಚೆನ್ನಾಯ್ತಾ? ಕುಸೂರೆಲ್ಲ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ, ನಾನು ಒಂದು ಟೈಮ್ ಬಂದಿರಲಿಲ್ಲ.
ಅದಕ್ಕೆ ಹೋಗಿ ನೋಡ್ಕೊಬರೋಣ ಹೆಂಗಿದೆ ಒಳಗಡೆ ಅಂತ ಹೇಳ್ಬಿಟ್ಟು ಬಂದಿದ್ದು. ಹಂಗೆ ನಿಮಗೂ ತೋರಿಸ್ದಂಗೆ ಆಗುತ್ತೆ ದೇವಸ್ಥಾನ. ತುಂಬ ಜನ ನೋಡಿರಲ್ಲ. ಈ ಕಡೆ ಸಕಲೇಶ್ಪುರ ಕಡೆ ಬಂದು ಹೋಗೋರು ಬಂದು ನೋಡ್ಕೊಂಡು ಹೋಗ್ಬೋದು. ಪೂಜೆ ಎಲ್ಲ ಮಾಡ್ತಿದ್ದಾರೆ. ಬೇಸಿಕಲಿ ಶಿವನ ದೇವಸ್ಥಾನ ಇದು. ಸಕಲೇಶ್ವರ ಸ್ವಾಮಿ ಅಂತ ದೇವರ ಹೆಸರು. ಹೆಂಗಿದ್ ಮದ ದೇವರು ಈ ಜಾತ್ರೆಗಳಲ್ಲಿ ಪಾರ್ಕಿಂಗ್ ಬಂದು ಒಂದು ಸಮಸ್ಯೆ. ಅಲ್ಲಿ ನೋಡಿ ಕಾಣಿಸ್ತಿದೆ ನೋಡಿ, ಅಲ್ಲಿ ಜಾತ್ರೆ ನಡೀತಾ ಇರೋದು. ನಾವು ಜಾತ್ರೆ ಮಾಡಿ ಅಲ್ಲಿಗೆ ಹೋಗ್ಬೇಕು. ಎಲ್ಲ ಇದೆ ಎಂಟ್ರೆನ್ಸು. ಒಳಗೆ ಹೋಗಕ್ಕಾಗುತ್ತಿಲ್ವ? ಅವ್ರು ಕಾರಲ್ಲಿ ಅಲ್ಲಿ ಬರ್ತಾವ್ರೆ. ಮುದ್ದ ಇದು ಕತ್ತಿಸಿ ಅಂತ ಕರ್ಕೊ ಹೋಯ್ತಾ ಉಂಟು. ಏರೋಪ್ಲೇನ್ ಹತ್ತಿಸಿ ನನ್ನ ಅಂತ ಫಸ್ಟ್ ನನ್ನ ಒತ್ತಿಸಿ ಅಂತ ಹೇಳ್ಬಿಟ್ಟು ಕರ್ಕೊ ಹೋಗ್ತಾ ಹೋದ. ನಮ್ಮ ಮನೆಯವರು ಇವತ್ತು 3 ಜಾತ್ರೆಗೆ ಬಂದಿದ್ದರು. ನೋಡೋಣ ಮೇಲಿಂದ ಹತ್ಬಿಟ್ಟು ಜಾತ್ರೆ ಫುಲ್ಲು ಹೆಂಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಜಾಯಿಂಟ್ ವೀಲಿಗೆ ಹತ್ತುತ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದಾರೆ. ಜಾಯಿಂಟ್ ವೀಲ್ ಮೇಲ್ಗಡೆ ಕುತ್ಕೊಂಡು ವ್ಯೂ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನಾನೊಂದ್ಸಲ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಜಾಯಿಂಟ್ ವೀಲಿಗೆ ಹತ್ತಿದ್ದಾರೆ. ನಾನು ಫಸ್ಟ್ ಟೈಮ್ ಜಾಯಿಂಟ್ ವೀಲ್ ಹತ್ತಿರೋದು. ಆ ವ್ಯೂ ಏನೋ ಚೆನ್ನಾಗಿ ಕಾಣ್ತೈತೆ. ಎಲ್ಲಿ ಫಾಸ್ಟಾಗಿ ತಿರುಗಿಸ್ತಾರೋ ಗೊತ್ತಿಲ್ಲ. ನೋಡಿ ವ್ಯೂ ಹಿಂಗೆ ಕಾಣಿಸ್ತೈತೆ. ಒಂದು ಕಡೆ ಭಯ ಆಯ್ತೈತೆ ಹೆಂಗೆ ತಿರುಗಿಸ್ತಾರೋ ಏನೋ ಅಂತ. ನೋಡಿ ಎಲ್ಲ ಜಾತ್ರೆ ಹೆಂಗೆ ಕಾಣ್ತೈತೆ. ಆ ಕಡೆ ಇದು ಇದು ಏನಂತ ಗೊತ್ತೈತಿರಲ್ಲ ಈ ಕಡೆದು. ಯಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೇನು ಆಟ ಅಂತ. ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಅದೇನು ಆಟ ಅಂದರೆ ಕಮೆಂಟ್ ಮಾಡಿ. ಇದು ಇದೇನು ಆಟ ಅಂತ ಕಮೆಂಟ್ ಮಾಡಿ. ಬಾಯಿ ಬಂದ್ಬಿಟ್ಟಿತ್ತು ಜಾಯಿಂಟ್ ವೀಲ್ ಹತ್ಬಿಟ್ಟು. ಮುದ್ದ ನೋಡಿದ್ರೆ ಇಲ್ಲಿ ಕೂತಿದ್ದ. ನಾನು ಜಾಯಿಂಟ್ ವೀಲಿಗೆ ಕಳಿಸಿ ಕಾರು ಓಡಿಸ್ತಾವನು ಇಲ್ಲಿ ಮುದ್ದ. ಅಲ್ಲಿ ನೋಡಿದ್ರೆ ಜಾಯಿಂಟ್ ವೀಲ್ ಯಾಪ ಹೆಂಗೆ ಆಡ್ತಿರೋ ಗೊತ್ತಿಲ್ಲ. ಜನ ಅದ್ರ ಮೇಲೆ ಬರೀ ಕಿರ್ಚಾಟ ಇದೇ ಕೇಳಿಸ್ತಾ ಇತ್ತು. ನಾನಂತೂ ಯಾಕೆ ಹಾಕೋತಿಂದಲ್ಲ ಅನಿಸ್ಬಿಡ್ತು. ಮುದ್ದ ಈ ಆಲೂಗೆಡ್ಡೆ ಫೇಮಸ್ಸು. ತಿರುಗಿಸ್ತಾರೆ ಹಿಂಗೆ ತಿರುಗಿಸ್ಬಿಟ್ಟು ಮಾಡಿರ್ತಾರೆ ನೋಡಿ. ಆಲೂಗೆಡ್ಡೆ ತಂದು ತಿಂತಾವನೆ. ಒಳ್ಳೆ ಫುಡ್. ಗೋಬಿ ಆಗವನಂತಲ್ಲೇ. ಒಳ್ಳೆ ಡೆಕೋರೇಟಿವ್ ಆಗಿ ಮೆಣಸಿನ್ಕಾಯಿ ಇವ್ರೆ. ಇಲ್ಲಿ ಫುಡ್ಡೆಲ್ಲ ಅಷ್ಟೊಂದು ಏನು ಹೇಳ್ಕೊಳಂಗಿರಲ್ಲ. ಬಟ್ ಏನು ಹೋಗಿರ್ತೀವಲ್ಲ ಅಂತ ತಿನ್ಬೇಕಷ್ಟೇ. ಹಪ್ಪಳ ಚೆನ್ನಾಗಿರ್ತದೆ. ಅಂದರೆ ರೋಡ್ದಾಗ ಹಪ್ಪಳ ಇದು ಮಾಡ್ತಾರೆ ನೋಡಿ, ಅದು ಚೆನ್ನಾಗಿರುತ್ತೆ. ಬಜ್ಜಿ ಎಲ್ಲ ಓಕೆ, ಬಟ್ ಅಷ್ಟೊಂದು ಹೇಳ್ಕೊಂಡಂಗೆ ಏನಿರಲ್ಲ. ಹಂಗೆ ಬರ್ತಾ ಶಟ್ಲ್ಕಾಕ್ ಆಡ್ತಾಯಿದ್ರು ಗೊತ್ತಲ್ಲ. ನಾವು ಬೆಳಗ್ಗೆ ಹೊತ್ತು ಆಡ್ತಾ ಇರ್ತೀವಲ್ಲ. ತಾಡ್ರಪ್ಪ ನೋಡೋಣ ಹೆಂಗೆ ಆಡ್ತಾರೆ ಇವರು, ನಾವು ಹೇಳ್ದಂಗೆ ಆಡ್ತಾರೋ ಇದು ಇನ್ನೂ ಚೆನ್ನಾಗಿ ಆಡ್ತಾರೋ ಅಥವಾ ನಾವೇ ಚೆನ್ನಾಗಿ ಆಡೋಕ್ಕಲ್ವೋ ಅಂತ ನೋಡೋಣ ಅಂತ ಇಲ್ಲಿ ನಿಂತ್ಕೊಂಡ್ವಿ. ನಮ್ಮನೇಲಿ ಬನ್ನಿ ಅಂತಿದ್ರೆ ತಡಿ ಒಂದು ಮ್ಯಾಚ್ ನೋಡೇ ಬಿಡೋಣ ಅಂತೇಳಿ ನಿಂತ್ಕೊಂಡು. ಇಲ್ಲಿ ನೋಡಿದ್ರೆ ಇವ್ರು ನಾವೇ ಬೆಟರು. ಇವ್ರು ಇನ್ನೂ ಖರಾಬಾಗಿ ಆಡ್ತವ್ರೆ. ಬಟ್ ಏನಂದರೆ ಎಂಟರ್ಟೈನ್ಮೆಂಟಾಗಿ ಇರುತ್ತೆ ಅಂತ ನೋಡ್ಬೇಕಷ್ಟೇ. ಇಲ್ಲ ನೈಟ್ ಹೊತ್ತು ಹೊಡೆದು ಲಾಸ್ಟ್ ಟೈಮ್ ಒಂದು ವೀಡಿಯೋ ಬಿಟ್ಟಿದೆ ನೋಡಿ. ನಮ್ಮ ಲೈವ್ ವೀಡಿಯೋದಲ್ಲಿ ಇದೆ ನೋಡಿ. ವೀಡಿಯೋದನ್ನ ಶಟ್ಲ್ಕಾಕ್ ಹೆಂಗೆ ಆಟಾಡಿದ್ದೀವಿ ಅಂತ ಹೇಳ್ಬಿಟ್ಟು ಸಖತ್ತ ಬಂದಿದೆ ವೀಡಿಯೋ. ಮತ್ತು ಆಟಾಡೋದಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಆಟಾಡಿದ್ದಾರೆ. ಅದು 3 ಅವರ್ ವೀಡಿಯೋ ನಮ್ಮದು ಲೈವಲ್ಲಿದೆ. ಲೈವ್ ವೀಡಿಯೋದಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ. ವೀಡಿಯೋ ನೋಡಿ. ಅವ್ರು ಹೋಲಿಸ್ಕೊಂಡ್ರೆ ನಾವಂತೂ ಸಖತ್ತಾಗಿ ಆಟಾಡಿದ್ದೀವಿ. ಇವರು ಅಟ್ಲೀಸ್ಟ್ ಒಂದು ಮ್ಯಾಚ್ ಮುಗಿದ್ಮೇಲೆ ಚೇಂಜ್ ಆಗಿಬಿಡ್ತಾರೆ. ನಾಳೆ ಅನ್ಸುತ್ತೆ ಮ್ಯಾಚ್ ಇದು. ಬಟ್ ನಮ್ದಂಗಲ್ಲ, ರೊಟೇಷನ್ ಮಾಡಿ ನಾವು ಮ್ಯಾಚ್. ಜಾತ್ರೆ ಅಂತ ಹೋದ್ಮೇಲೆ ಗೊತ್ತಲ್ಲ, ಸ್ವೀಟ್ಸು, ಖಾರ, ಪೂರಿ, ಜನಗಳ ಸಂತೆ. ಹಂಗೆ ಅಂಗಡಿಗಳು ಸಖತ್ತಾಗಿ ಹಾಕಿದ್ರು. ಲೈಟಿಂಗ್ ಅಂತೂ ನಮ್ಮ ಕ್ಯಾಮ್ರಾ ಫೋಕಸ್ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ, ಅಷ್ಟು ಲೈಟ್ಸ್ಗಳು, ಆ ರೇಂಜ್ ಲೈಟ್ಸ್ಗಳಿತ್ತು. ಇಲ್ಲಿಗೆ ಜಾತ್ರೆ ಮುಗೀತು. ನಾನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಸಕಲೇಶ್ಪುರ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಹಾಕಿ. ಜಾತ್ರೆ ಹೇಗಿತ್ತು ಅಂತ ಕಮೆಂಟ್ ಹಾಕಿ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ.